ಯುವಕರು ಯಾವುದೋ ಒಂದು ಬಿಸ್ನೆಸ್ ಮಾಡ್ತೀನಿ ಇನ್ನೊಂದು ಮಾಡ್ತೀನಿ ಅಂದರೆ ಒಂದು ಸಹಾಯ ಮಾಡುವಂಥ ಸ್ವಭಾವ ಇದೆ. ಜನ್ಮದಿನದ ಶುಭಾಶಯಗಳು ಚಂದ್ರು ಬ್ರದರ್. ಹೀಗೆ ಸಮಾಜ ಸೇವೆ ಮುಂದುವರ್ಸ್ಕೊಂಡು ಹೋಗಲಿ. ರಾಜಕೀಯ ಮುಖಂಡರಾಗಿ ಉಜ್ವಲ ಭವಿಷ್ಯ ಇರಲಿ ಅವರಿಗೆ. ಮುಂದಿನ ದಿನಗಳಲ್ಲಿ ಈಗ ನಮ್ಗೆ ಯಾರು ನಮ್ಮನ್ನ ಇಷ್ಟಪಡ್ತಾರೋ ಅವ್ರಿಗೆ ಸ್ಪಂದಿಸಬೇಕು, ಹೋಗಬೇಕು, ಮಾಡಬೇಕು. ಆಗ ಏನಾಗ್ತದೆ, ಜವಾಬ್ದಾರಿ ಜಾಸ್ತಿ ಆದಂಗೆ ಇವೆಲ್ಲ. ಆತ್ಮೀಯ ಚಂದ್ರಗೌಡರು ನನಗೆ ತುಂಬ ಆತ್ಮೀಯ ಸ್ನೇಹಿತರು, ಸ್ನೇಹಜೀವಿ, ಸರಳಜೀವಿ, ಸಮಾಜ ಸೇವಕರು. ಅವರಿಗೆ ಹುಟ್ಟಿದಬ್ಬದ ಶುಭಾಶಯಗಳ ಹೇಳ್ತಾ ಅವರಿಗೆ ನಾನು ಪ್ರತಿ ವರ್ಷ ಗಿಡ ನೆಟ್ಟು ಶುಭಾಶಯ ಕೊಡ್ತಾ ಇದ್ದೆ. ಈ ವರ್ಷ ಅವರು ರಾಯರ ಸನ್ನಿಧಿದ್ದ ಕಾರಣ ಅವ್ರು ನೆಡೋಕ್ಕಾಗಿಲ್ಲ. ನಾಳೆ ಅಥವಾ ನಾಡಿದ್ದು ಅವ್ರ ಹೆಸರಲ್ಲಿ ಒಂದು ಗಿಡ ನೆಟ್ಟು ಅವರಿಗೆ ಪ್ರತಿ ವರ್ಷದಂತೆ ಶುಭ ಕೊಡ್ತೀನಿ. ಚಂದ್ರಗೌಡರಿಗೆ ತಾಯಿ ರಾಜರಾಜೇಶ್ವರಿ ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಕೊಟ್ಟು ಚೆನ್ನಾಗಿಟ್ಟಿರಲಿ. ಪರಿಸರ ಪ್ರೇಮಿ ರಾಜು BH, ರಾಜರಾಜನಗರ, ಬೆಂಗಳೂರು. ಸರ್, ಚಂದ್ರಗೌಡರ ಬಗ್ಗೆ ಹೇಳ್ಬೇಕಂದ್ರೆ ಸ್ನೇಹಜೀವಿ. ಆಮೇಲೆ ಯಾರಾದರೂ ಯುವಕರು ಯಾವುದೋ ಒಂದು ಬಿಸ್ನೆಸ್ ಮಾಡ್ತೀನಿ ಇನ್ನೊಂದು ಮಾಡ್ತೀನಿ ಅಂದರೆ ಒಂದು ಸಹಾಯ ಮಾಡುವಂಥ ಸ್ವಭಾವ ಇದೆ. ನಾನು ಇದ್ದೀನಿ, ನೀವು ಮಾಡು ಬಿಸ್ನೆಸ್, ನಿನ್ನ ಬೆನ್ನೆಲುಬಾಗಿ ನಿಂತ್ಕೋತೀನಿ ಅಂತ. ಒಬ್ಬರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳೋಕ್ಕಿಂತ ಮುಖ್ಯ ಇನ್ನೇನು ಬೇಕು ಸರ್. ಹಾಗಾಗಿ ಚಂದ್ರಗೌಡರಿಗೆ ಒಳ್ಳೆಯದಾಗಲಿ, ತಾಯಿ ರಾಜೇಶ್ವರಿ ಒಳ್ಳೆಯದಾಗಲಿ ಅಂತ ಈ ಸಂದರ್ಭ ನಾನು ಕೇಳ್ಕೊತೀನಿ. ಓಕೆ, ಥ್ಯಾಂಕ್ ಯು ಸರ್. ತಮ್ಮ ಹೆಸರು ಸರ್? ರಾಜು BH, ರಾಜರಾಜೇಶ್ವರಿನಗರ, ಪರಿಸರ ಪ್ರೇಮಿ. ಜನ್ಮದಿನದ ಶುಭಾಶಯಗಳು ಚಂದ್ರು ಬ್ರದರ್. ನಾವು ಆಡಿಟೋರಿಯಂ ಮಾಡಿ ಇವಾಗ 3 ವರ್ಷ ಆಗ್ತಾ ಬರ್ತಾ ಇದೆ. 3 ವರ್ಷದಿಂದನೂ ಇಲ್ಲಿಗೆ ಅವರು ಒಳ್ಳೆ ಗಾಯಕರು ಮತ್ತೆ ಸಮಾಜ ಸೇವೆ ಜೊತೆಗೆ ಗಾಯನನೂ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಖುಷಿ. ಅದರಲ್ಲಿ ನಮಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ಎನಿ ಟೈಮ್ ಯಾವಾಗ ಕರೆದ್ರೂ ಸಹ ಬಂದು ನಮಗೆ ಸಪೋರ್ಟ್ ಮಾಡ್ತಾರೆ. ಸೊ ಇನ್ನೂ ಅವರ ಸೇವೆ ಏನಿದೆ, ಜನಸೇವೆ ಇನ್ನೂ ಚೆನ್ನಾಗಿ ಇನ್ನೂ ಮುಂದುವರಿಲಿ. ಆ ತಾಯಿ ರಾಜರಾಜೇಶ್ವರಿ ಆಯುಷು, ಆರೋಗ್ಯ, ಸಕಲ ಐಶ್ವರ್ಯ ಕೊಟ್ಟು ಅವರ ಆಸೆ ಏನಿದೆ ಅದನ್ನೆಲ್ಲ ಈಡೇರಿಸಲಿ ಅಂತ ತುಂಬ ಹೃದಯದಿಂದ ತಾಯಿಯಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ, ಗಾನವಿ ಸಿಂಧು ಆಡಿಟೋರಿಯಂ, RR ನಗರ. ಚಂದ್ರಗೌಡರು ಒಳ್ಳೆ ಶುಚಿತ್ವ ಮನಸ್ಸಿರೋ ಗೆಳೆಯ ಅಂತ ನಮ್ಮ ಶ್ರೀನಗರ ಕಬಾಬ್ ಸೆಂಟರ್ ಹೇಳೋರೆ. ನಾವು ಪಂಚಮಿಯಿಂದ ಅವ್ರಿಗೆ ಪರಿಚಯ ಆದ್ವಿ. ಪಂಚಮಿಯಿಂದ ಇದ್ದಂಥ ಸ್ನೇಹ ಹಾಗೆ ಮುಂದುವರ್ಕೊಂಡು ಹೋಗ್ತಾ ಇದೆ. ಹೀಗೆ ಸಮಾಜ ಸೇವೆ ಮುಂದುವರ್ಸ್ಕೊಂಡು ಹೋಗಲಿ ಅಂತ ತಾಯಿ ರಾಜರಾಜೇಶ್ವರಿ ಕೇಳ್ಕೊತಾ ಅವ್ರಿಗೂ ಮತ್ತು ಅವ್ರಿಗೆ ಆರೋಗ್ಯ ಎಲ್ಲ ಇಚ್ಚಲಿ ಅಂತ ಕೇಳ್ಕೊತೀನಿ. ಚಂದ್ರಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಅವರ ಮುಖಲಕ್ಷಣ ನೋಡಿದ್ರೆ ತುಂಬ ಸಹೃದಯರು, ತುಂಬ ಸ್ನೇಹಜೀವಿ, ತುಂಬ ಸಮಾಜ ಚಿಂತಕರು, ಸಮಾಜದ ಪರವಾಗಿ ತುಂಬ ಕಳಕಳಿ ಇರುವವರು ಅಂತ ಅನ್ನಿಸ್ತಾ ಇದೆ. ಅವರ ಮುಖಲಕ್ಷಣದ ಪ್ರಕಾರ ಮುಂದೆ ಒಳ್ಳೆಯ ಉಜ್ವಲವಾದ ಭವಿಷ್ಯ ಇದೆ ಅಂತ ಹೇಳಿ ನಾನು ಅವರಿಗೆ ರಾಜರಾಜೇಶ್ವರಿ ತಾಯಿ, ನಮ್ಮ RR ನಗರದ ತಾಯಿ ರಾಜರಾಜೇಶ್ವರಿಯ ಕರುಣೆ ಇರಲಿ, ಸಂಪೂರ್ಣ ಅನುಗ್ರಹ ಇರಲಿ ಅವರ ಮೇಲೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯವನ್ನು ಉಜ್ವಲವಾಗಿ ನೋಡುವುದಕ್ಕೆ ನಾವೆಲ್ಲ ಇಷ್ಟಪಡ್ತೀವಿ. ಧನ್ಯವಾದಗಳು. ಅದಕ್ಕೆ ಒಳ್ಳೆಯ ರಾಜಕೀಯ ಮುಖಂಡರಾಗಿ ಉಜ್ವಲ ಭವಿಷ್ಯ ಇರಲಿ ಅವರಿಗೆ. ನಾವೆಲ್ಲ ಅವ್ರ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳ್ತಾ ಅವರಿಗೆ ಶುಭ ಹಾರೈಸ್ತೀವಿ. ನನಗೆಲ್ಲ ಸ್ನೇಹಿತರಷ್ಟೇ, ಅಭಿಮಾನಿಗಳು ಆ ಥರ ಎಲ್ಲ ನನಗೆ ಇಲ್ಲ. ಸ್ನೇಹಿತರು, ದೊಡ್ಡವರು, ಹಿರಿಯರು. ನಮಗೆ 4-5 ವರ್ಷದಿಂದ ವಿಜಯಮ್ಮ ಅವರು, ಕುಮಾರ್ ಸರು, ಗಾನವಿ ಆಡಿಟೋರಿಯಮಿಂದ ಸಂಬಂಧ ಇದೆ. ಬಟ್ ಜಾಸ್ತಿ ಬರದೇ ಇದ್ರೂ ಅವರ ನಮ್ಮ ಸ್ನೇಹ ಚಿರಕಾಲ ಹೇಗಿರುತ್ತೆ. ಪ್ರತಿ ವರ್ಷವೂ ನಾನು ಇಲ್ಲಿ ಬಂದು ಹುಟ್ಟುಹಬ್ಬನ ಆಚರಿಸ್ಕೊಳ್ಳೋಕ್ಕೆ ಭಾಳ ಖುಷಿಯಾಗುತ್ತೆ. ಅವರು ಅಷ್ಟೇ ತುಂಬ ಒಳ್ಳೆಯ ವ್ಯಕ್ತಿತ್ವ, ತುಂಬ ಸರಳ ಜೀವಿತರ ಅವರು. ಹಾಗೆ ನಮ್ಮ ರಾಜುಗೌಡರು ನಮಗೆ ಭಾಳ, ಅವರು ನಮ್ಮ ಸ್ನೇಹ ತುಂಬ ವರ್ಷದ್ದು RR ನಗರದಲ್ಲಿ. ಅವರು ಸಮಾಜಮುಖಿ ಕೆಲಸಗಳಲ್ಲಿ ಎತ್ತಿದ ಕೈ. ಈ ಸಾಲುಮರದ ತಿಮ್ಮಕ್ಕ ಅಂತ ನೆಕ್ಸ್ಟ್ ಬಿಟ್ಟರೆ ನಮ್ಮ BH ರಾಜು ಅವರೇ. ಸುಮಾರು ಇಲ್ಲಿವರೆಗೂ 1365 ಗಿಡಗಳನ್ನಷ್ಟ ಈ ಬರ್ತಡೇಗೆ ಸುಮ್ಮನೆ ಕೇಕ್ ಕಟ್ ಮಾಡಿಕೊಂಡು ವೈಭವದಿಂದ ಆಚರಿಸ್ಕೊಳ್ಳೋದು ಬದಲು ಅವರು ಒಂದು ಗಿಡ ನೆಟ್ಟು ಒಂದು ಸಮಾಜಕ್ಕೊಂದು ಸಂದೇಶವನ್ನು ಕೊಡ್ತಿದ್ದಾರೆ. ಅವ್ರಿಗೆ ತುಂಬ ಕೃತಜ್ಞತೆ ಸಲ್ಲಿಸಬೇಕು. ಈಗ ಕೆಲವು ಕಡೆ ಏನಾಗ್ತದೆ, ಏನೂ ಮಾಡದೇ ಇರೋರಿಗೆ ಪ್ರಶಸ್ತಿಗಳನ್ನ ಕೊಟ್ಟು ಈ ರಾಜ್ಯ ಸರ್ಕಾರ ಇರ್ಬೋದು, ಈ ಸಂಘ ಸಂಸ್ಥೆಗಳು ಸುಮ್ಮನೆ ವೇಸ್ಟ್ ಮಾಡ್ಕೊತವೆ. ಈ ನಮ್ಮ ರಾಜಣ್ಣ ಅಂತವ್ರನ್ನ ಗುರುಸಿ ಅವ್ರಿಗೊಂದು ಪ್ರಶಸ್ತಿ ಕೊಟ್ಟು ಗೌರವಿಸಿದ್ರೆ ಮುಂದಿನ ದಿನ ಪೀಳಿಗೆಗಳಿಗೆ ಯುವಕರಿಗೂ ಒಂದು ಮಾರ್ಗದರ್ಶನವಾದಂತೆ. ಹಾಗಾಗಿ BH ರಾಜು ಅವ್ರ ಮೇಲೆ ಭಾಳ ಅಭಿಮಾನ ಇದೆ. ನಮಗೆ ಎಲ್ಲ RR ನಗರದಲ್ಲಿ ಸುಮಾರು ಸುತ್ತಮುತ್ತಲುಗಳಲ್ಲಿ BH ರಾಜು ಅಂದರೆ ಒಂಥರ
ಬಿಡಪ್ಪ ನಮ್ಮ ರಾಜು ಅವರು ಸಾಮಾಜಿಕಮುಖಿ ಕೆಲಸಗಳಲ್ಲಿ ಎತ್ತಿದ ಕೈ. ಕೆಂಪೇಗೌಡ ಜಯಂತಿ ಮಾಡಬೇಕಾದ್ರು ಅಷ್ಟೇ ಅವರೇ ಮುಂದಾಳತ್ವ ಇತ್ತು. ಭಾಳ ಖುಷಿ, ನಮ್ಮ ರಾಜಣ್ಣ ಅಂದರೆ ನಮಗೆ ಭಾಳ ಖುಷಿ ಅದರಲ್ಲಿದೆ. ಹಾಗೆ ನಮ್ಮ ಪವನು ನನ್ನ ಆತ್ಮೀಯ, ಇವರು ನಮ್ಮ ಗೆಳೆಯರೆ, ಎಲ್ಲ ಗೆಳೆಯರೆ ನನಗೆ. ಸೊ ಹಾಗಾಗಿ ನಾನು ಯಾರನ್ನೂ ಬಿಟ್ಕೊಡೋಕೆ ಇಷ್ಟಪಡಲ್ಲ. ಈ ಸಲ ಬೇಡ ಅಂದ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಆದ್ರೂ 3 ದಿವಸದಿಂದ ಸಂಜೆ ಆದರೆ ನಡೀತಾನೆ ಇದೆ. ಏನೋ ಎಲ್ಲರ ಆಶೀರ್ವಾದ ಆರೈಕೆ ಅಷ್ಟೇ. ಎಲ್ಲರೂ ಚೆನ್ನಾಗಿರಬೇಕು, ಸರ್ವ ಜನ ಸುಖಿನೋ ಭವಂತು. ಎಲ್ಲ ಖುಷಿ ಆಗುತ್ತೆ ನನಗೆ. ಒಂಥರ ಜವಾಬ್ದಾರಿ ಥರ. ಹೆಂಗೆ ಈ ಥರ ಎಲ್ಲ ಇದ್ದರೆ ನಾವು ಹೆಂಗಪ್ಪ ಮುಂದಿನ ದಿನಗಳಲ್ಲಿ ಈಗ ನಮ್ಗೆ ಯಾರು ನಮ್ಮನ್ನ ಇಷ್ಟಪಡ್ತಾರೋ ಅವ್ರಿಗೆ ಸ್ಪಂದಿಸಬೇಕು, ಹೋಗಬೇಕು, ಮಾಡಬೇಕು. ಆಗ ಏನಾಗ್ತದೆ, ಜವಾಬ್ದಾರಿ ಜಾಸ್ತಿ ಆದಂಗೆ ಇವೆಲ್ಲ. ಒಂದು ಕಡೆ ಖುಷಿ ಆದರೆ ಜವಾಬ್ದಾರಿ ಆದಂಗೆ. ಹಾಗಾಗಿ ಖುಷಿ ಆಗುತ್ತೆ. ಇನ್ನೇನು ಅದು ನಮ್ಮ ಪೂರ್ವಜನ್ಮದ ಪುಣ್ಯ, ದೇವರ ಆಶೀರ್ವಾದ. ಹಾಗಾಗಿ ಭಾಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್.